ಧನುರ್ರಾಶಿ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಹೊಂದಿರಿ. ಸ್ವಾಭಾವಿಕವಾಗಿ ಮನಸ್ಸಿಗೆ ಸಮಾಧಾನವಾಗುತ್ತೆ. ಪ್ರಯೋಜನವಾಗುವಂತಹ ಯೋಜನೆಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ತೀರಿ. ಯಾವುದರಿಂದ ಆದಾಯ ಬರುತ್ತೋ, ಯಾವುದರಿಂದ ಅನುಕೂಲವಾಗುತ್ತೋ ಅಂತಹ ಯೋಜನೆಗಳು ಯಾವುದೇ ಕಾಣಲಿ, ನೀವು ತಕ್ಷಣ ಹೋಗಿ ಅದರಲ್ಲಿ ನೋಂದಾಯಿಸ್ಕೊಳ್ತಕ್ಕಂಥದ್ದು, ಅದರ ಉಪಯೋಗವನ್ನು ಪಡ್ಕೊಳ್ತಕ್ಕಂತಹ ಗುಣ ಲಕ್ಷಣ ಈ ದಿವಸ ನಿಮ್ಮದಾಗ್ತಕ್ಕಂಥದ್ದು. ಸ್ನೇಹಿತರ ಸಲಹೆ ನಿಮಗೆ ಉತ್ತಮವಾದಂತಹ ಫಲವನ್ನು ಕೊಡುತ್ತೆ. ಈ ರೀತಿ ಪ್ರಯತ್ನಗಳು ನಡಿಬೇಕು ಅಂತಾದರೆ ಸ್ನೇಹಿತರು ಯಾರೋ ಕೂಡ ನಿಮಗೆ ಸರಿಯಾದಂತಹ ಸಲಹೆಯನ್ನು ನೀಡಿರ್ತಾರೆ. ಅದು ನಿಮಗೆ ಒಂದಷ್ಟು ಅನುಕೂಲಕರವಾಗಿ ಕೆಲಸವನ್ನು ಮಾಡುತ್ತೆ ಅಂತ ಅರ್ಥ. ಮನೆಯವರು ನಿಮ್ಮಿಂದ ಉಡುಗೊರೆಯನ್ನು ನಿರೀಕ್ಷೆ ಮಾಡ್ತಾರೆ. ಕೆಲಸಕ್ಕೆ ಸೇರಿದಿರಾ, ಏನಾದರೂ ತಂದು ಕೊಡಬೇಕು ಅನ್ನುವಂಥದ್ದು ಅವರ ನಿರೀಕ್ಷೆಯಾಗಿರುತ್ತೆ. ಅದಕ್ಕೆ ತಕ್ಕ ಹಾಗೆ ನೀವು ನಡ್ಕೊಳ್ಬೇಕಾದಂಥದ್ದು ಅನಿವಾರ್ಯವಾಗಿರುತ್ತೆ ಎನ್ನುವಂಥದ್ದು. ಹಳೆಯ ಸಾಲಕ್ಕೆ ಈ ದಿವಸ ಮುಕ್ತಿ ಸಿಕ್ಕುತ್ತೆ. ಹಿಂದೆ ಮಾಡಿದಂತಹ ಯಾವುದೋ ಸಾಲ ಇವತ್ತು ತೀರಿಸಲಿಕ್ಕೆ ಅವಕಾಶಗಳು ಆಗುವಂಥದ್ದಾಗುತ್ತೆ. ಬೆಳಗ್ಗೆ ಉತ್ತಮವಾದಂತಹ ಸುದ್ದಿಯಿಂದ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಕ್ಕುವಂಥದ್ದು. ಎದ್ದ ತಕ್ಷಣ ಒಳ್ಳೆಯ ವಿಷಯವನ್ನು ಕೇಳದೆ ನಿನಗೆ ಇವತ್ತು ಒಳ್ಳೆಯದಾಗತ್ತೆ ಅನ್ನುವಂತಹ ಭಾವನೆ ನಿಮ್ಮ ಮನಸ್ಸಿನಲ್ಲಿ ಇರಬೇಕಾದಂಥದ್ದು. ಇಷ್ಟದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಮಕರ ರಾಶಿ ಮಧ್ಯಾಹ್ನದ ನಂತರದಲ್ಲಿ ಕೆಲವು ಸಮಸ್ಯೆಗಳು ಉಂಟಾಗುತ್ತೆ. ರಾಹುಕಾಲ ಕಳೆದ ನಂತರದಲ್ಲಿ ಅಂತ ಹೇಳಿ ನೀವು ತಿಳ್ಕೊಳ್ಬೋದು. 10:30ರಿಂದ 12 ಗಂಟೆ ಏನು ರಾಹುಕಾಲದ ಪೂರ್ಣ ಪ್ರಮಾಣ ಇದೆ, ಆ ಸಮಯ ಕಳೆದ ನಂತರದಲ್ಲಿ ಒಂದಷ್ಟು ಸಮಸ್ಯೆಗಳು ನಿಮಗೆ ಎದುರಾಗುವಂಥದ್ದಿದೆ. ಉದಾರ ಸ್ವಭಾವದಿಂದ ಜನ ಪ್ರಭಾವಿತರಾಗ್ತಾರೆ. ನೀವೆಷ್ಟು ಧಾರಾಳವಾಗಿ ಖರ್ಚನ್ನು ಮಾಡ್ತೀರಿ ಅಷ್ಟು ಜನ ಪ್ರಭಾವಿತರಾಗ್ತಾರೆ ಅನ್ನುವಂಥದ್ದಿರುತ್ತೆ. ಬುದ್ಧಿವಂತಿಕೆಯಿಂದ ಎಲ್ಲ ಕೆಲಸಗಳನ್ನು, ಎಲ್ಲ ವ್ಯವಹಾರಗಳನ್ನು ನೀವು ಮುಗಿಸ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮಗೆ ಇದೆ ಅನ್ನುವಂಥದ್ದು. ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿಯನ್ನು ನೀಡ್ತೀರಿ, ದರ್ಶನವನ್ನು ಪಡಿತೀರಿ, ಅಲ್ಲಿ ಒಂದಷ್ಟು ಚರ್ಚೆಗಳನ್ನು ಮಾಡ್ತೀರಿ. ಪುಣ್ಯಕ್ಷೇತ್ರದಲ್ಲಾದರೂ ಕೂಡ ನನಗೆ ಒಳ್ಳೆಯದಾಗಲಿ ಅನ್ನುವಂತಹ ಭಾವನೆ, ಆ ಒಂದು ಭಗವಂತನಲ್ಲಿ ಅನನ್ಯವಾದಂತಹ ಭಕ್ತಿ ನಿಮ್ಮಲ್ಲಿ ಉಂಟಾಗುವಂಥದ್ದಾಗತ್ತೆ. ಹಣದ ವಿಚಾರದಲ್ಲಿ ಸ್ವಲ್ಪ ವ್ಯತ್ಯಾಸ, ಬದಲಾವಣೆಗಳಾಗತ್ತೆ. ದಾಂಪತ್ಯದಲ್ಲಿ ಸಾಮರಸ್ಯ ಅಂತಕ್ಕಂಥದ್ದು ಶಾಶ್ವತವಾಗಿರತಕ್ಕಂಥದ್ದು. ವಿಶೇಷವಾಗಿ ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಕುಂಭರಾಶಿ ಪ್ರೇಮಿಗಳಿಗೆ ಪ್ರೇಮ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆಗಳಾಗ್ತಕ್ಕಂಥದ್ದು. ನೀವೇ ಆ ಸಮಸ್ಯೆಗಳನ್ನು ಉದ್ಭವ ಮಾಡಿಕೊಳ್ತೀರಿ. ಸ್ವಯಂಕೃತ ಅಪರಾಧ ಅಂತ ಹೇಳಿ ನಾವು ಅದನ್ನು ಕರೆಯುವಂಥದ್ದಾಗತ್ತೆ. ಅಕ್ಕಪಕ್ಕದವರ ವಾತಾವರಣ ಚೆನ್ನಾಗಿರುತ್ತೆ, ಅದರ ಸದುಪಯೋಗ ಮಾಡಿಕೊಳ್ಳಿ. ನಮಗೆ ಪಕ್ಕದವರು ಒಳ್ಳೆಯವರಾಗಿದ್ದಾರೆ ಅಂತಾದರೆ ನಮಗೆ ಯಾವ ಯೋಚನೆಯೂ ಕೂಡ ಇಲ್ಲದೆ ಇರತಕ್ಕಂಥದ್ದಾಗತ್ತೆ. ರಾಜಕೀಯ ವ್ಯಕ್ತಿಗಳಿಗೆ ತುಂಬ ಶುಭವಾಗಿರತಕ್ಕಂತಹ ದಿವಸ ಇದಾಗಿರುತ್ತೆ. ವ್ಯಾಪಾರದಲ್ಲಿ ಲಾಭ ಅನ್ನುವಂಥದ್ದು ತುಂಬ ಇರುವಂಥದ್ದು. ಸಾಮಾಜಿಕ ಕಾರ್ಯಗಳಲ್ಲಿ ಮುನ್ನಡೆಯನ್ನು ಸಾಧಿಸ್ತೀರಿ. ಸಮಾಜಮುಖಿಯಾದಂತಹ ಕೆಲಸಗಳು ನಿಮಗೆ ಆದ್ಯತೆಗೆ ಕಾರಣವಾಗ್ತಕ್ಕಂಥದ್ದು ಆಗಬಹುದು ಅಂತ ಅರ್ಥ. ಮನೆಗೆ ಅತಿಥಿಗಳು ಬಂದರೆ ನಿಮಗೆ ಒಂದಷ್ಟು ವಿಶೇಷವಾಗಿ ಆನಂದವಾಗ್ತಕ್ಕಂಥದ್ದಾಗುತ್ತೆ. ಅದರ ಜೊತೆಯಲ್ಲಿ ಬೇಸರವೂ ಕೂಡ ಆಗುತ್ತೆ. ಕಾರಣ ಏನು ಅಂತಂದರೆ, ಅವರು ಅತಿಥಿಗಳಾಗಿ ವರ್ತಿಸಿದರೆ ಪರವಾಗಿಲ್ಲ, ಅದನ್ನು ಹೊರತಾಗಿ ವ್ಯಾವಹಾರಿಕವಾಗಿ ಮಾತಾಡೋದಕ್ಕೆ ಪ್ರಾರಂಭ ಮಾಡಿದಾಗ ಕೆಲವೊಂದಷ್ಟು ಸಮಸ್ಯೆಗಳು ನಿಮಗೆ ಕಿರಿಕಿರಿಯನ್ನು ಉಂಟು ಮಾಡ್ತಕ್ಕಂಥದ್ದು. ಪ್ರೇಮದ ವಿಚಾರಕ್ಕೆ ನೀವು ವಿಶೇಷವಾಗಿ ಗಣಪತಿಯನ್ನು ಆರಾಧನೆ ಮಾಡಿ, ವಿಶೇಷವಾಗಿ ಸ್ವಸ್ತಿ ಶ್ರದ್ಧಾಂ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜಃ ಆರೋಗ್ಯಂ ದೇಹಿಮೆ ಗಣನಾಯಕ ಎಂಬುದಾಗಿ ವಿಸ್ತಾರವಾಗಿರತಕ್ಕಂತಹ ಈ ಒಂದು ಮಂತ್ರವನ್ನು 21 ಬಾರಿ ಹೇಳಿಕೊಳ್ಳಿ. ನಿಮಗಿರತಕ್ಕಂತಹ ಎಲ್ಲ ವಿಘ್ನಗಳು ನಿವಾರಣೆಯಾಗಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ ವಿರೋಧಿಗಳನ್ನು ಎದುರಿಸೋದಕ್ಕೆ ಅಸಮರ್ಥರಾಗ್ತೀರಿ. ವಿರೋಧಿಗಳು ಬೇರೆ ಬೇರೆ ದೃಷ್ಟಿಕೋನದಿಂದ ನಿಮ್ಮನ್ನು ಹಳಿಬೇಕು, ನಿಮ್ಮನ್ನು ಸೋಲಿಸಬೇಕು ಅಂತ ಹೇಳಿ ಕಾಯ್ತಾ ಇರ್ತಾರೆ ಅಂತ ಅರ್ಥ. ಗಂಟಲಿನ ಸಮಸ್ಯೆ, ಜ್ವರ ಇವೆಲ್ಲವೂ ಕೂಡ ನಿಮಗೆ ಕಾಡಬಹುದು ಅನ್ನುವಂತಹ ಅರ್ಥ. ಮಾನಸಿಕ ಚಿಕಿತ್ಸೆಯನ್ನು ಪಡ್ಕೊಳ್ಬೇಕಾದಂಥದ್ದು ಮುಖ್ಯವಾಗುತ್ತೆ. ಮಾನಸಿಕ ಚಿಂತೆಯನ್ನು ದೂರ ಮಾಡಬೇಕಾಗುತ್ತೆ. ಯಾವಾಗ ಯೋಚನೆಯನ್ನು ಮಾಡಿ 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 ಫ್ರಸ್ಟ್ರೇಷನ್ನಿಗೆ ಹೋಗಿಬಿಡ್ತೀರಿ, ಅಂತಹ ಸಂದರ್ಭದಲ್ಲಿ ಮಾನಸಿಕವಾದಂತಹ ಚಿಕಿತ್ಸೆ, ಮನೋರೋಗ ತಜ್ಞರ ಒಂದು ಸಲಹೆ ನಿಮಗೆ ಬೇಕಾಗುವಂಥದ್ದಾಗಬಹುದು. ನಿರಾಶಾದಾಯಕವಾದಂತಹ ವಿಚಾರಗಳಿಂದ ಬೇಸರವಾಗುತ್ತೆ, ಅದನ್ನು ಸ್ವಾಭಾವಿಕವಾಗಿ ತಗೊಳ್ಳಬೇಕಾದಂಥದ್ದು. ಹೊಸ ವ್ಯಾಪಾರ ವ್ಯವಹಾರ ಯಾವುದೂ ಕೂಡ ಬೇಡ. ಮಾಮೂಲಿಯಂತೆ ಏನು ನಡ್ಕೊಂಡು ಹೋಗ್ತಾ ಇದೆ ಅದು ಅಷ್ಟಕ್ಕಿದ್ದರೆ, ಸೀಮಿತವಾಗಿದ್ದರೆ ಸಾಕು ಅನ್ನುವಂತಹ ಅರ್ಥ. ತಾಯಿಯ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಿ. ತಾಯಿಯವರ ಆರೋಗ್ಯದ ಬಗ್ಗೆ
ಗಮನವನ್ನು ಕೊಡಲಿಲ್ಲ, ತಾತ್ಸಾರ ಮಾಡಿದ್ರಿ ಅಂತಾದರೆ ಆ ಒಂದು ದೊಡ್ಡ ಹಿರಿಯ ಜೀವಕ್ಕೆ ಸ್ವಲ್ಪ ಸಮಸ್ಯೆಗಳು ಆಗ್ತಕ್ಕಂಥದ್ದಿದೆ. ಮೃತ್ಯುಂಜಯನನ್ನು ಆರಾಧನೆ ಅಥವಾ ಪ್ರಾರ್ಥನೆಯನ್ನು ಮಾಡಿ ಹರಶಂಭೋ ಮಹಾದೇವ ವಿಶ್ವೇಶಾಮರವಲ್ಲಭ ಶಿವಶಂಕರ ಸರ್ವಾತ್ಮನ್ ನೀಲಕಂಠ ನಮೋಸ್ತುತೆ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ.